ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅದನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ಲಿಕ್ಕೆ ಇದ್ದಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೋಬನು 5ನೇ ಅಧ್ಯಾಯ 19ನೇ ವಚನ. ಯಾವ ಕೇಡು ನಿನ್ನನ್ನು ಮುಟ್ಟದು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾರೆ ಪ್ರೇರಿ. ಇಲ್ಲಿ ದೇವರು ಇಲ್ಲಿ ಯೋಬನ ಜೊತೆಲಿ ಮಾತಾಡ್ತಾರೆ. ಯೋಬನು ದುಃಖದಲ್ಲಿದ್ದಾಗ, ಒಂದು ಹೀನ ಪರಿಸ್ಥಿತಿಲಿ, ಒಂದು ದುಃಖದಿಂದ ಗೋಳಾಡುತ್ತಾ ದೇವರಿಗೆ ಪ್ರಾರ್ಥನೆ ಎಂಬಲ್ಲಿ ಬೇಡ್ಕೊಳ್ತಿರುವಾಗ, ನಿನಗೆ ಯಾವ ಕೇಡು ನಿನ್ನನ್ನು ಮುಟ್ಟದು ಎಂಬುದಾಗಿ ಇಲ್ಲಿ ದೇವರು ಅದ್ಭುತ ರೀತಿಯಾಗಿ ಯೋಬನ ಜೊತೆ ಮಾತಾಡಿದಂತ ದೇವರು ಮುಂಜಾನೆ ಸಮಯದಲ್ಲಿ ನಿಮ್ಮ ಜೊತೆಲಿ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇ. ನಮಗೆ ಸಂಭವಿಸುವಂತ ಯಾವ ಕೇಡು, ಗಂಡಾಂತರಗಳು, ಕಷ್ಟದ ದಿನಗಳಲ್ಲಿ ಎಂತಂದು ಪರಿಸ್ಥಿತಿಗಳು ನಮಗೆ ಎದುರಾಗ್ಲಿ, ಯಾವ ಕೇಡು ನಮ್ಮನ್ನು ಮುಟ್ಟುವುದಿಲ್ಲ. ಯಾಕಂದ್ರೆ ಸರ್ವಶಕ್ತನಾದ ದೇವರು ನಮ್ಮ ಜೊತೆಲಿದ್ದು ಆತನು ನಮ್ಮನ್ನು ನಡೆಸುವಂತ ದೇವರ ಆಗಿದ್ದಾರೆ ಪ್ರೀತಿ. ನಮ್ಮ ಜೀವಿತದಲ್ಲಿ ಎಂಥ ಬರಗಾಲ, ಎಂಥ ಮರಣ, ಅಂತ ಸ್ಥಿತಿಗಳು, ಯುದ್ಧಗಳು, ಹೋರಾಟಗಳು, ಎಂಥ ಒಂದು ಕೇಡು, ಗಂಡಾಂತರಗಳು ನಮ್ಗೆ ಎದುರಾಗ್ಲಿ ಪ್ರೀತಿ, ಎಂಥವು ನಮ್ಗೆ ಏನ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ಎಲ್ಲ ಸಮಸ್ಯೆಗಳಲ್ಲಿ, ಎಲ್ಲ ಕಷ್ಟಗಳಲ್ಲಿ, ಎಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ದೇವರು ಯೋಬನ ಜೊತೆಲಿದ್ದು ದೇವ್ರು ಕಾಪಾಡಿದಂತ ದೇವರು ನಿಮ್ಮ ಜೊತೆಲೂ ಸಹ ದೇವ್ರು ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೀ. ಹಲ್ಲೆಲೂಯಾ. ಆತನು ಗಾಯ ಮಾಡುವವನು ಆತನು, ಗಾಯನ ಕಟ್ಟುವವನು ಆತನಾಗಿದ್ದಾನೆ ಪ್ರೀ. ಹಲ್ಲೆಲೂಯಾ. ನಂಬಿದಂತ ಮಕ್ಕಳಿಗೆ ದೇವರು ಯಾವ ಸಂದರ್ಭಗಳಲ್ಲಿ, ಯಾವ ಒಂದು ಸಮಸ್ಯೆಗಳಲ್ಲಿ ದೇವ್ರು ಕೈ ಬಿಡುವಂತ ದೇವರಲ್ಲ ಪ್ರೀ. ನಾವು ನಂಬುವಂತರಾಗಿರೋಕೆ ಮುಂಜಾನೆ ಸಮಯ ತಂದಿ ನಮ್ಗೆ ಎಷ್ಟೇ ಒಂದು ಕೇಡು, ಗಂಡಾಂತರಗಳು ನಮಗಿರ್ಲಿಯಪ್ಪ, ಯಾವ ಕೇಡು ನಮ್ಮನ್ನು ಮುಟ್ಟುವುದಿಲ್ಲ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಪ್ಪ ತಂದೆ ದೇವ್ರು. ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಎಲ್ಲಾ ಕೇಡುಗಳಿಂದಪ್ಪ ನೀನು ತಪ್ಪಿಸ್ತಿದೆಯಪ್ಪ. ನಮ್ಮ ಎಲ್ಲಾ ಒಂದು ಹೀನ ಸ್ಥಿತಿಗಳಲ್ಲಿ, ಬರಗಾಲ ಸ್ಥಿತಿಗಳಲ್ಲಿ, ಮರಣಕರ ಒಂದು ವ್ಯಾಧಿಗಳಿಂದ, ಹೋರಾಟಗಳಿಂದ, ಯುದ್ಧಗಳಿಂದ ಅಪ್ಪ ನೀನು ನಮಗೆ ಯಾವ ಕೇಡು ನಮ್ಮನ್ನು ಮುಟ್ಟದ ಹಾಗೆ ನಮ್ಮನ್ನು ತಪ್ಪಿಸ್ತಿದೆ ಅಂತೇಳಿ ನಾವು ಸಹ ಯೋಬನ ಹಾಗೆ ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸುವಂತರಾಗಿರ್ಬೇಕು ಪ್ರೀ. ದೇವರು ಯಾವ ರೀತಿಯಾಗಿ ಯೋಬನಿಗೆ ಯಾವ ರೀತಿ ಆಶೀರ್ವಾದ ಮಾಡಿದ್ರು, ಅದೇ ಆಶೀರ್ವಾದವು ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಮುಖಾಂತರವಾಗಿ ದೇವರು ನಮ್ಮನ್ನು ಸಹ ಅದನ್ನು ಬ್ಲೆಸ್ ಮಾಡ್ತಾ ಇದ್ರಿ ಪ್ರೀ. ನಾವೆಲ್ಲರೂ ಸೇರಿ ದೇವ್ರ ಮೇಲೆ ಆಧಾರ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರ ಆಶೀರ್ವಾದ ನಮ್ಮೆಲ್ಲರ ಕುಟುಂಬದಲ್ಲಿ ದೇವರು ನಮ್ಮ ಆಶೀರ್ವಾದ ನೀಡಿ ನಮ್ಮ ನಡೆಸುವಂತ ದೇವರಾಗಿದ್ರೆ ಪ್ರೀ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಮುಂಜಾನೆ ಸಮಯ ತಂದೆ. ಎಷ್ಟು ಜನರು ವಾಗ್ದಾನ ನೋಡ್ತಾ ಇರಪ್ಪ, ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಯಾವ ಕೇಡು ನಿಮ್ಮನ್ನು ಮುಟ್ಟುವುದಿಲ್ಲ ಎಂಬುದಾಗಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಎಲ್ಲರ ಜೀವಿತದಲ್ಲಿದ್ದಂತ ಪ್ರತಿಯೊಂದು ಕೇಳುವಂತ ಸಮಸ್ಯೆಗಳು, ಕೇಡಿಂದ ಉಂಟಾಗುವಂತ ಪ್ರತಿಯೊಂದು ಪರಿಸ್ಥಿತಿಗಳು, ಹೀನ ಸ್ಥಿತಿಗಳು, ಸಮಸ್ಯೆಗಳು, ಭಯ ಪಡ್ತಿರುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ಅಪ್ಪ ಈ ಮುಂಜಾನೆ ಸಮಯ ಎಲ್ಲ ಬಿಡುಗಡೆ ಮಾಡ್ತಿದ್ರಪ್ಪ. ಸ್ತೋತ್ರ ತಂದೆ ದೇವರು. ನೀವು ನಮ್ಮ ಜೊತೆಲಿರುವಾಗ, ನೀವು ನಮ್ಮ ಸಹಾಯಕನಾಗಿರುವಾಗ ಪ್ರಭಾ ನಾವು ಯಾವ ವಿಷಯ ಭಯ ಪಡುವಂಥದ್ದಿಲ್ಲಪ್ಪ ತಂದೆ ದೇವ್ರೆ. ನೀವು ವಾಗ್ದಾನ ಮಾಡಿದಂತ ದೇವ್ರಪ್ಪ, ನೀವು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ತಂದಿ ನೀವು ನೆರವೇರಿಸ್ತಿದ್ರಪ್ಪ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಅವರ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ, ರೋಗದಿಂದ ಬಿಡುಗಡೆ ಮಾಡ್ತಿದ್ರಪ್ಪ. ಎಲ್ಲಾ ಒಂದು ಕೋಟಿಗೆ ಬಿಡುಗಡೆ ಮಾಡ್ತಿದ್ರಪ್ಪ. ಎಷ್ಟು ದಿನಗಳಿಂದ ಯಾವ ಕೇಡುಗಳು ಇವೆ ಅಂತೇಳಿ ಭಯ ಪಡುವಂತ ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ಬಿಡುಗಡೆ ಮಾಡ್ತಿದ್ರಪ್ಪ. ಮುಂಜಾನೆ ಸಮಲಿ ಈ ಗಡಿಗೆ ನಿಮಿಷದಲ್ಲಿ ಪ್ರಭು ವಾಗ್ದಾನ ಮುಖಾಂತರವಾಗಿ ಪ್ರಭಾ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ನೀವೆಲ್ಲಾ ರೀತಿಯಾಗಿ ತಂದು ನೀವು ಆಶ್ವಸಿಸಿ ಬಲಪಡಿಸಿ ನಿಮ್ಮ ಆತ್ಮ ಬಲದಿಂದ ನಡೆಸ್ತಿದ್ರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಪ್ರೇರೆ, ಎಷ್ಟು ಜನರು ವಾಗ್ದಾನ ಕೇಳಿ ಪ್ರಾರ್ಥನೆಯಲ್ಲಿ ಕೊನೆಯವರೆಗೂ ಏಕೀಭವಿಸಿದ್ರು ಮತ್ತು ಕಂಟಿನ್ಯೂ ವಿಡಿಯೋಸ್ ನೋಡುವಂತರಾಗಿರಿ. ಮತ್ತು ಈ ಮುಂಜಾನೆ ಸಮಲಿ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವ್ರು ಕೊಡುವಂಥ ಅದ್ಭುತ ವಾಗ್ದಾನವನ್ನು ಕೇಳಿ ಆತ್ಮಬಲ ಹೊಂದ್ಕೊಳ್ಳಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಲಿ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಸ್ತಿದ್ದಾರೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.